ಪಕ್ಷದಿಂದ ಬಸವನಗೌಡ ಪಾಟೀಲ್ ಯತ್ನಾಳರನ್ನ ಎರಡನೆಯ ಬಾರಿಗೆ ಉಚ್ಚಾಟಿಸಲಾಗಿದೆ. ಒಂದ್ಸರಿ ಆಗಿತ್ತು ಹಿಂದೆ. ನಿನ್ನೆ 5 ನೋಟಿಸ್ ಕೊಟ್ಟಿದ್ರು. ಇವತ್ತು ಯತ್ನಾಳನ್ನು ಉಚ್ಚಾಟನೆ ಮಾಡಿದ್ರು 6 ವರ್ಷಕ್ಕೆ. ನಾವೆಲ್ಲ ಹೋರಾಟ ಮಾಡ್ತಾ ಇರೋದು ಸ್ವಾರ್ಥಕ್ಕಾಗಿ ಅಲ್ಲ. ಯಾವನೂ ಅಧ್ಯಕ್ಷ ಉಳಿಸ್ಲಕ್ಕ ಮುಖ್ಯಮಂತ್ರಿ ಮಾಡ್ಲಕ್ಕೆ ನಾವು ಮಾಡ್ತಾ ಇರಲ್ಲ. ನಾವು ನಿಮ್ಮ ಸಲುವಾಗಿ ಹೋರಾಟ ಮಾಡ್ತಾ ಇದ್ವಿ. ಎಚ್ಚರಿಕೆ ಎಲ್ಲರಿಗೂ ಅಂತಿದ್ದಾರೆ. ಎಚ್ಚರಿಕೆ ಯಾರಿಗೆ? ಇದು ವರ್ಕರ್ಸ್ಗೆ ಅಂತ. ನನ್ನ ಪ್ರಕಾರ ಇದು ಎಚ್ಚರಿಕೆ ವಿಜಯೇಂದ್ರ ಆಗುವೆ. ಅಯ್ಯೋ ಮಳ್ಳಿ ಬಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದ್ರೆ ಮೂರು ಮತ್ತೊಂದು ಒಂದು. ಇಫ್ ವಿಜಯೇಂದ್ರ ಥಿಂಕ್ಸ್ ನಾನು ಈ ಪ್ರಕರಣದಲ್ಲಿ ಹೊರಗಡೆಗೆ ಬಹಳ ಡಿಪ್ಲೊಮ್ಯಾಟಿಕ್ ಆಗಿ ನನಗೆ ದುಃಖ ಆಗಿದೆ, ನನಗೆ ಬೇಸರ ಆಗಿದೆ, ನಾನು ಯಾರಿಗೂ ಯಾವತ್ತೂ ದೂರು ಕೊಟ್ಟಿರಲಿಲ್ಲ, ನನಗೆ ಹಿಂಗೆ ಸಂಭ್ರಮ ಮಾಡೋಕ್ಕಾಗಲ್ಲ ಇದನ್ನೆಲ್ಲ ಅಂತ DK ಶಿವಕುಮಾರ್ನ ಕಜಿನ್ ಬ್ರದರ್ ತರ ಮಾತಾಡಿದ್ರೆ ಆಗಲ್ಲ. ಇಟ್ಸ್ ಎ ವಾರ್ನಿಂಗ್ ಟು ವಿಜಯೇಂದ್ರ ಆಲ್ಸೋ. ಪಕ್ಷದ ಒಳಗಡೆ ಈ ರೀತಿ ಬರಬಹುದಾದ ಆರೋಪಗಳು, ಅಪವಾದಗಳು ಮತ್ತು ಆಕ್ಷೇಪಗಳಲ್ಲಿ ಬಂದವ್ರನ್ನೆಲ್ಲ ಡಿಸ್ಮಿಸ್ ಮಾಡಿಕೊಂಡು ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ಕೊಂಡು ಕೂರಕ್ಕಾಗಲ್ಲ ಯಾವುದೇ ಹೈಕಮಾಂಡ್ಗೆ. ಒಳ್ಳೆ ಲಕ್ಷಣನೂ ಅಲ್ಲ ಆಗೋದು ಇಲ್ಲ ರೀ. ಒಳ್ಳೆ ಲಕ್ಷಣ ಅಂತೆ, ಒಳ್ಳೆ ಲಕ್ಷಣ. ಹಾಗಾಗಿ ಯು ಹ್ಯಾವ್ ಟು ಕರೆಕ್ಟ್ ಯುವರ್ ಸೆಲ್ಫ್ ಫಸ್ಟ್ ಆಫ್ ಟೇಕಿಂಗ್ ಪೀಪಲ್ ಅಲಾಂಗ್ ವಿತ್ ಯು. ಈಗ ಹೇಳ್ತಿದ್ದಾರೆ ವಿಶ್ವಾಸ ರಾಜಕಾರಣ ಮಾಡ್ತೀನಿ ಅಂತ. ಹೇಳೋದಕ್ಕೇನು ಕೊರತೆ? ಮುಂದ್ಗಡೆ ಹೇಳೋದು ಹಿಂದ್ಗಡೆಯಿಂದ ಚುಚ್ಚೋದು ಮಾಡಿದ್ರೆ ಆಗಲ್ಲ. ಅಯ್ಯೋ ಬಿಡ್ರಿ, ನಮ್ಗೆ ಯಾಕೆ, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲ. ಯು ಹ್ಯಾವ್ ಎ ಏಜ್ ಅಂಡ್ ಯು ಹ್ಯಾವ್ ಎ ಫ್ಯೂಚರ್. ನಾನು ಅವತ್ತೂ ಹೇಳಿದ್ದೀನಿ, ಲಾಂಗರ್ ಪಾಲಿಟಿಕ್ಸ್ ಪ್ಲೇ ಮಾಡಬೇಕಾಗಿತ್ತು ಈ ಪಾರ್ಟಿ. He already thinks I am Yediyurappa. No, you are not Yediyurappa. ನೆನಪಿಟ್ಕೊಳ್ಳಿ ಅದನ್ನ. ಅವರ ಮಗ ಅಷ್ಟೇ ಅಂತ ಹೇಳ್ತಿದ್ರಿ. You have not proved anything. ಯಾವುದೋ ಒಂದು ಬೈ ಎಲೆಕ್ಷನ್ ಅಲ್ಲಿ ಹೋಗಿ ಬಂದ್ಬಿಟ್ಟು ಇದು ಪ್ರೂವ್ ಅಲ್ಲ ಅದು. You have not proved anything. ಹಂಗಾಗಿ ಇಟ್ಸ್ ಎ ವಾರ್ನಿಂಗ್ ಟು ವಿಜಯೇಂದ್ರ ಆಲ್ಸೋ. ಅವನೇನ್ ಹೇಳ್ದ? ಸ್ವಲ್ಪ ಮುಚ್ಕೊಂಡಿರ್ತೀಯ. ಇವತ್ತಿಗೆ ಇದು ಸಕಾಲವಲ್ಲ, ಈಗ ಬದಲಾವಣೆ ಮಾಡುವ ಸಮಯ ಅಲ್ಲ ಅನ್ನೋ ಕಾರಣಕ್ಕೆ ದೂರ ಸರಿದಿರ್ತಾರೆ. ಅದರ ಲಾಭನ ನೀವು ಪಡ್ಕೋಬೇಕು. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಾಗ ಅದು ವಿಜಯೇಂದ್ರಗೆ. ಉಳಿದವರಿಗೆ ಕಲ್ತ್ಕೊಳ್ಳೋರು ಕಲ್ತ್ಕೊಳ್ಳಿ, ಇಲ್ದ್ರೆ ಲೂಸ್ ಬಾಯಿಗಳು ಬಾಯಿಗೆ ಬಂದಂಗೆ ಮಾತಾಡಿ ಹೋಗಿ.